ರಾಜೇಶ್ ಕಾಲೇಜಿನಲ್ಲಿ ಬಹಳ ದಿನಗಳಿಂದ ಶ್ರುತಿಯನ್ನು ಕಂಡಿದ್ದ. ಆದರೆ ಇವರಿಬ್ಬರ ನಡುವೆ ಯಾವ ರೀತಿಯಲ್ಲಿಯೂ ಪರಿಚಯ ಇರಲಿಲ್ಲ. ಆದರೆ ಕಾಲೇಜ್ ಡೇ ಕಾರ್ಯಕ್ರಮಕ್ಕೆ ನಾಟಕದ ತಯಾರಿ ನಡೀತಾ ಇತ್ತು. ಆಗ ಇಬ್ಬರು ಭೇಟಿಯಾಗ್ತಾ ಇದ್ರು. ಈ ಭೇಟಿ ಇಬ್ಬರಲ್ಲೂ ಒಂದು ರೀತಿಯ ಸ್ನೇಹವನ್ನು ಬೆಸೆಯಿತು. ದಿನಗಳು ಉರುಳಿದಂತೆ ಅವರ ನಡುವಿನ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತ್ತು. ದಿನಗಳು ಸರಿದವು. ರಾಜೇಶ್ ತನ್ನ MBA ವ್ಯಾಸಂಗ ಮುಗಿಸಿದ. ಶ್ರುತಿ ತನ್ನ ಪದವಿ ವ್ಯಾಸಂಗ ಮುಗಿಸಿದ್ಲು. ಅಂದೊಂದು ದಿನ ಕಾಲೇಜ್ನ ಹತ್ತಿರವಿದ್ದ ಕಾಫಿ ಶಾಪ್ನಲ್ಲಿ ಇಬ್ಬರು ಸಂಧಿಸಿದ್ರು. ಏನಾದರೂ ಗುಡ್ ನ್ಯೂಸ್ ಇದೆಯಾ? ನಿನ್ನ ಮುಖದಲ್ಲಿ ಏನೋ ವಿಶೇಷ ಕಾಣಿಸ್ತಾ ಇದೆ. ರಾಜೇಶನ ಮುಖದಲ್ಲಿದ್ದ ಸಂತೋಷವನ್ನು ಗುರುತಿಸುತ್ತಾ ಕೇಳಿದ್ಲು ಶ್ರುತಿ. ನನಗೆ ಕೆಲಸ ಸಿಕ್ಕಿದೆ. ರಾಜೇಶ್ ಉಲ್ಲಾಸದಿಂದ ಉತ್ತರವಿತ್ತ. ಕೆಲಸ ಎಲ್ಲಿ? ಮುಂಬೈನ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ. ಇನ್ನು 10 ದಿನಗಳಲ್ಲಿ ಕೆಲಸಕ್ಕೆ ಹಾಜರಾಗುವಂತೆ ಕರೆದಿದ್ದಾರೆ. ಶ್ರುತಿಯ ಮುಖ ನಿರಾಸೆಯಿಂದ ಕಪ್ಪಿಟ್ಟಿತ್ತು. ಕಂಗ್ರಾಟ್ಸ್ ರಾಜೇಶ್, ಯಾಂತ್ರಿಕವಾಗಿ ಪ್ರತಿಕ್ರಿಯಿಸಿದ್ಲು. ಅವಳ ಮುಖದಲ್ಲಿನ ಬೇಸರವನ್ನು ಗುರುತಿಸಿದ ರಾಜೇಶ್, ಏನಾಯ್ತು? ಈ ಸುದ್ದಿ ಕೇಳಿ ನಿನಗೆ ಖುಷಿ ಆಗ್ಲಿಲ್ವಾ ಎಂದು ಕೇಳಿದ. ಶ್ರುತಿ ಮೌನವಾಗಿ ಇದ್ಲು. ರಾಜೇಶ್ ಪುನಃ ಅದೇ ಪ್ರಶ್ನೆಯನ್ನು ಕೇಳಿದಾಗ, ಇಲ್ಲೇ ಆಗಿದ್ರೆ ನಾವು ಆಗಾಗ ಭೇಟಿಯಾಗಬಹುದಿತ್ತು. ನೀನು ಮುಂಬೈ ಸೇರಿದ್ರೆ ವಿಷಾದದಿಂದ ನುಡಿದ ಶ್ರುತಿ ರಾಜೇಶ್ನತ್ತ ನಿರಾಸೆಯ ನೋಟ ಬೀರಿದ್ಲು. ನಾನು ಬೆಂಗಳೂರಿನಲ್ಲಿ ಕೆಲಸಕ್ಕಾಗಿ ಬಹಳ ಪ್ರಯತ್ನಿಸಿದೆ. ಆದರೆ ಎಲ್ಲೂ ನನಗೆ ಉತ್ತಮ ಪ್ರತಿಕ್ರಿಯೆ ದೊರೆಯಲಿಲ್ಲ. ಇದು ನನಗೆ ಸಿಕ್ಕಿರುವ ಮೊದಲ ಕೆಲಸ. ನಾನಿದನ್ನು ಕಳೆದುಕೊಳ್ಳಲಾರೆ. ಕೆಲವು ದಿನಗಳ ಕಾಲ ಕೆಲಸ ಮಾಡಿ ಅನುಭವ ಗಳಿಸಿಕೊಂಡಲ್ಲಿ ಮುಂದೆ ಬೆಂಗಳೂರಿನಲ್ಲಿ ಉದ್ಯೋಗ ಹಿಡಿಯೋಕೆ ನನಗೂ ಅನುಕೂಲವಾಗುತ್ತದೆ. ಅವನು ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದು, ನಾನು ಬೆಂಗಳೂರಿನಲ್ಲಿರಲಿ ಮುಂಬೈನಲ್ಲಿರಲಿ ನನ್ನ ಮನಸ್ಸು ಪೂರ್ತಿಯಾಗಿ ನಿನ್ನ ಬಳಿಯೇ ಇರುತ್ತದೆ ಎಂದು ಭರವಸೆ ಇತ್ತ. ನನ್ನದು ಸಹ ಎಂದಳು ಶ್ರುತಿ. ರಾಜೇಶ್ ಮುಂಬೈಗೆ ತೆರಳಿದ ನಂತರ ಶ್ರುತಿ ಏಕಾಂಗಿತನವನ್ನು ಅನುಭವಿಸ್ತಾ ಇದ್ಲು. ರಾಜೇಶ್ನಿಂದ ಫೋನ್ ಬಂದಾಗ ಮಾತ್ರವೇ ಅವಳ ಮುಖದಲ್ಲಿ ಕಾಂತಿ ಉಕ್ಕುತ್ತಿತ್ತು. ದಿನಗಳು ಉರುಳಿದವು. ಏನೂ ಕೆಲಸವಿಲ್ಲದೆ ಮನೆಯಲ್ಲಿಯೇ ಕುಳಿತು ಶ್ರುತಿಗೂ ಬೇಸರವಾಗತೊಡಗಿತು. ಅವಳು ಮುಂದೆ MCA ವ್ಯಾಸಂಗವನ್ನು ಮುಂದುವರಿಸಲು ನಿರ್ಧರಿಸಿದ್ಲು. 3 ವರ್ಷಗಳು ಕಳೆದವು. ಅಂದೊಂದು ದಿನ ರಾಜೇಶ್ ಬೆಳಗಿನ ಉಪಹಾರವನ್ನು ಮಾಡುತ್ತಿದ್ದಾಗ ಅವನ ಫೋನ್ ರಿಂಗ್ ಆಯ್ತು. ಫೋನ್ ಎತ್ತಿಕೊಂಡೊಡನೆ ಅತ್ತ ಕಡೆಯಿಂದ ಅವನ ತಾಯಿ ಉದ್ವೇಗ ತುಂಬಿದ ಧ್ವನಿಯಿಂದ, ಹಲೋ, ನಿನ್ನ ಅಪ್ಪಾಜಿ ಆಸ್ಪತ್ರೆಯಲ್ಲಿದ್ದಾರೆ. ಅವರು ನಿನ್ನನ್ನು ನೋಡಬೇಕು ಅಂತ ಇದ್ದಾರೆ. ಬೇಗನೆ ಹೊರಟು ಬಾ ಎಂದಷ್ಟೇ ಹೇಳಿ ರಿಸೀವರ್ ಕೆಳಗಿಳಿಸಿದ್ರು. ಕಳೆದ ವಾರವಷ್ಟೇ ನಾನು ಮಾತನಾಡಿದಾಗ ಅಪ್ಪಾಜಿ ಆರೋಗ್ಯದಿಂದ ಗಟ್ಟಿಮುಟ್ಟಾಗಿದ್ರಲ್ಲ ಎಂದುಕೊಳ್ಳುತ್ತಾ ರಾಜೇಶ್ ಸನಿಹದಲ್ಲಿದ್ದ ಕುರ್ಚಿಯಲ್ಲಿ ಕುಸಿದು ಕುಳಿತ. ಮರುದಿನ ರಾಜೇಶ್ ಬೆಂಗಳೂರು ತಲುಪಿದ. ಅಪ್ಪಾಜಿ ಏನಾಯಿತು? ರಾಜೇಶ್ ತಂದೆಯ ಬಳಿ ಕುಳಿತು ಅವರ ಕೈಯನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾ ಕೇಳಿದ. ಅಲ್ಲೇ ಹತ್ರದಲ್ಲಿದ್ದ ಅವನ ತಾಯಿ ವಿವರಿಸತೊಡಗಿದ್ರು. ಅಪ್ಪಾಜಿ ಎದೆ ನೋವಿನಿಂದ ನರಳಲು ಆರಂಭಿಸಿದ್ರು. ಕೂಡಲೇ ಆಸ್ಪತ್ರೆಗೆ ಸೇರಿಸಿದೆ. ಡಾಕ್ಟರ್ 15 ದಿನ ವಿಶ್ರಾಂತಿಗೆ ಸೂಚಿಸಿದ್ದಾರೆ. ತಾಯಿ ಮಾತು ಮುಗಿಸುತ್ತಿದ್ದಂತೆಯೇ ತಂದೆ ದುರ್ಬಲ ಮಂದಹಾಸ ಬೀರುತ್ತಾ, ನಿನ್ನನ್ನು ನೋಡಿದ ಬಳಿಕ ನನಗೀಗ ಆರಾಮವಿದೆ ಎನಿಸ್ತಾ ಇದೆ ಎಂದರು. ಇದನ್ನು ಕೇಳುವುದಕ್ಕೆ ನಾನು ಬಯಸುವುದು, ತಂದೆಯ ಬಳಿ ಇನ್ನಷ್ಟು ಸರಿಯುತ್ತಾ ರಾಜೇಶ್ ಹೇಳಿದ. ಆ ದಿನ ಸಂಜೆ ರಾಜೇಶ್ ತನ್ನ ತಂದೆಯ ಬಳಿಯಲ್ಲಿಯೇ ಇದ್ದ. ಗಂಭೀರ ಧ್ವನಿಯಲ್ಲಿ ರಾಜೇಶ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದ ಅವರು, ನಿನ್ನ ಜೀವನದ ಕುರಿತು ಕೆಲವು ವಿಚಾರಗಳನ್ನು ನಾನೀಗ ನಿನ್ನೊಡನೆ ಮಾತನಾಡಬೇಕು ಎನ್ನುತ್ತಾ ಸನಿಹದಲ್ಲಿ ಕುಳಿತಿದ್ದ ಮಡದಿಯನ್ನು ಒಮ್ಮೆ ದೃಷ್ಟಿಸಿದರು. ಮತ್ತೆ ನಿರಾಳವಾಗಿ ಉಸಿರಾಡಿದ ಬಳಿಕ ರಾಜೇಶನ ತಂದೆ ಪುನಃ ಮಾತಿಗಾರಂಭಿಸಿದ್ರು. ನಿನಗೆ ನೆನಪಿದೆಯಾ? ಕೆಲವು ವರ್ಷಗಳ ಹಿಂದೆ ನನ್ನ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದ್ದೆ. ಆ ಸಮಯದಲ್ಲಿ ನನ್ನ ಸ್ನೇಹಿತ ವಿಕ್ರಮ್ ನನಗೆ ಬಹಳ ನೆರವಾಗಿದ್ದ. ಮತ್ತೆ ನಿಡಿದಾಗಿ ಉಸಿರು ಬಿಟ್ಟ ಅವರು ಮುಂದುವರಿಸಿದ್ರು. ಇದಾದ ಬಳಿಕ ನಮ್ಮಿಬ್ಬರ ಸ್ನೇಹ ಇನ್ನಷ್ಟು ಗಟ್ಟಿಯಾಯಿತು. ನಾವು ಪ್ರತಿ ವಾರ ಭೇಟಿಯಾಗಿ ವ್ಯವಹಾರ ಹಾಗೂ ಕುಟುಂಬದ ವಿಚಾರಗಳನ್ನು ಚರ್ಚಿಸ್ತಾ ಇದ್ವು. ಅಂತಹ ಒಂದು ಭೇಟಿಯಲ್ಲಿ ಅವನು ನನ್ನ ಬಳಿ ಹೇಳಿದ್ದು, ನಿನಗೊಬ್ಬ ಮಗನಿದ್ದಾನೆ, ನನಗೂ ಒಬ್ಬ ಮಗಳಿದ್ದಾಳೆ, ಇಬ್ಬರು ವಿವಾಹ ಯೋಗ್ಯರಾಗಿದ್ದಾರೆ ಎಂದು ತಣ್ಣಗೆ ನಗುತ್ತಾ, ನಾನೆಂದೂ ನಿನ್ನ ಮಗನನ್ನು ನನ್ನ ಅಳಿಯನನ್ನಾಗಿಸಲು ಸಂತೋಷ ಪಡುತ್ತೇನೆ ಎಂದು ನನ್ನ ಪ್ರತಿಕ್ರಿಯೆಗಾಗಿ ನನ್ನತ್ತ ನೋಡಿದ್ನು. ನೀವೇನ್ ಹೇಳಿದ್ರಿ? ರಾಜೇಶ್ ಆತಂಕದಿಂದ ಕೇಳಿದ. ನಾನು ನನ್ನ ಸ್ನೇಹಿತನನ್ನು ಎಲ್ಲ ರೀತಿಯಿಂದಲೂ ಬಲ್ಲೆ. ನಾನು ಕೂಡಲೇ ನನ್ನ ಒಪ್ಪಿಗೆ ಸೂಚಿಸಿದೆ. ಅದೇ ಕ್ಷಣ ರಾಜೇಶನ ತಾಯಿ ಮಾತನಾಡಿ, ಅವಳು ಒಳ್ಳೆಯ ಶಿಕ್ಷಣ ಪಡೆದಿದ್ದಾಳೆ, ನೋಡುವುದಕ್ಕೆ ಸುಂದರವಾಗಿದ್ದಾಳೆ, ನಿನಗೆ ಒಳ್ಳೆಯ ಜೋಡಿ ಆಗ್ತಾಳೆ ಎನ್ನುತ್ತಾ ಅವನತ್ತ ಒಮ್ಮೆ ಪರೀಕ್ಷಾತ್ಮಕವಾಗಿ ನೋಡಿದ್ರು. ರಾಜೇಶ್ ಮೌನವಾಗಿದ್ದ. ಅವನ ಆ ಮೌನವನ್ನು ಕಂಡ ತಂದೆ, ಯಾಕೆ ಮಾತನಾಡ್ತಾ ಇಲ್ಲ?
ನನ್ನ ಈ ತೀರ್ಮಾನ ನಿನಗಿಷ್ಟ ಆಗ್ಲಿಲ್ವೇ? ರಾಜೇಶ್ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಹೇಳಿದ. ನನಗೆ ನಿಮ್ಮ ಹಾಗೂ ಅಮ್ಮನ ಮೇಲೆ ಪ್ರೀತಿ ಗೌರವವಿದೆ. ನಾನೆಂದಿಗೂ ನಿಮ್ಮ ಸಲಹೆ ಮಾರ್ಗದರ್ಶನದಂತೆ ನಡೆಯುವವನು. ಆದರೆ ಈ ವಿಚಾರದಲ್ಲಿ ಕೋಪ ಮಿಶ್ರಿತ ಧ್ವನಿಯಲ್ಲಿ ಕೇಳಿದರು ತಂದೆ. ರಾಜೇಶ್ ತುಸು ಹಿಂಜರಿಕೆಯಿಂದ ಹೇಳಿದನು. ನಾನು ಶ್ರುತಿಗೆ ಮಾತು ಕೊಟ್ಟಿದ್ದೀನಿ. ನಾವಿಬ್ರು ಒಂದೇ ಕಾಲೇಜಿನಲ್ಲಿ ಓದಿದ್ದೆ. 4 ವರ್ಷಗಳಿಂದಲೂ ನಾವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದೇವೆ. ಆದರೆ ನಿಮ್ಮ ಅಪ್ಪಾಜಿ ಅವರ ಸ್ನೇಹಿತರಿಗೆ ಮಾತು ನೀಡಿದ್ದಾರೆ. ತಮ್ಮ ಮಾತು ನೆರವೇರಿಸುವವರು ಯಾರು ಎಂದರು ತಾಯಿ ಸಿಟ್ಟಿನಿಂದ. ಆದರೆ ಈ ವಿಚಾರ ನನ್ಗ್ಯಾಕೆ ಇದುವರೆಗೂ ಹೇಳಲಿಲ್ಲ ಎಂದ. ಸಮಯ ಬಂದಾಗ ಹೇಳಬೇಕು ಅಂದಿದ್ದೆ. ನಿನ್ನ ಅಪ್ಪಾಜಿ ತಮ್ಮ ಮಾತನ್ನು ಉಳಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಅವರ ಮಾತನ್ನು ನಡೆಸಿಕೊಡುವುದು ನಿನ್ನ ಧರ್ಮ, ತಾಯಿ ನಿರ್ಧಾರದ ಧ್ವನಿಯಲ್ಲಿ ಹೇಳಿದರು. ರಾಜೇಶ್ ತಂದೆಯ ಪಕ್ಕ ಇನ್ನಷ್ಟು ಸರಿದು ಅವರ ಕೈಯನ್ನು ಹಿಡಿದು ಮೃದು ಧ್ವನಿಯಲ್ಲಿ, ಅಪ್ಪಾಜಿ, ಶ್ರುತಿ ನನ್ನನ್ನೇ ಮದುವೆಯಾಗುವೆನೆಂದು ಭಾವಿಸಿ ತನ್ನನ್ನೊಪ್ಪಿ ಬಂದಿದ್ದ ಎಷ್ಟೋ ಒಳ್ಳೆಯ ಸಂಬಂಧಗಳನ್ನು ತಿರಸ್ಕರಿಸಿದ್ದಾಳೆ. ಇದೀಗ ನಾನು ಬೇರೆ ಹುಡುಗಿಯನ್ನು ಮದುವೆಯಾಗಿ ಅವಳಿಗೆ ದ್ರೋಹ ಮಾಡುವುದು ಸರಿಯಾ? ಅಲ್ಲದೆ ಈ ಮದುವೆಯಿಂದ ನನ್ನ ಮುಂದಿನ ಜೀವನ ಸಂತೋಷವಾಗಿರುತ್ತದೆ ಎಂದು ಭಾವಿಸಿದ್ದೀರಾ? ಕೇಳಿದ. ತಂದೆ ಮೌನವಾಗಿ ಮಲಗಿದರು. ಆದರೆ ತಾಯಿ ಮಾತ್ರ, ನೀನವಳಿಗೆ ನಿನ್ನ ಅಪ್ಪಾಜಿಯ ಪರಿಸ್ಥಿತಿಯನ್ನು ತಿಳಿಸು. ಅವಳಿಗೆ ನಿಜವಾಗಿಯೂ ನಿನ್ನ ಬಗ್ಗೆ ಕಾಳಜಿ ಇದ್ದಲ್ಲಿ ಅವಳು ನಿನ್ನನ್ನು ನಿನ್ನ ಪಾಡಿಗಿರಲು ಬಿಡುವಳು. ನಿನ್ನ ಅಪ್ಪಾಜಿಯ ಮಾತಿನಂತೆ ನಡೆಯಲು ಅವಕಾಶ ನೀಡುವಳು, ನಿಷ್ಠೂರವಾಗಿ ಹೇಳಿದರು. ಹಲವು ದಿನಗಳ ಕಾಲ ತಾಯಿ ಮಗನ ನಡುವೆ ಈ ವಿಚಾರದಲ್ಲಿ ವಾದ ವಿವಾದಗಳು ನಡೆದವು. ಅದೇ ವೇಳೆ ತಂದೆಯ ಆರೋಗ್ಯ ದಿನದಿನಕ್ಕೆ ಕ್ಷೀಣಿಸುತ್ತಲಿತ್ತು. ಅವರು ಆಗಾಗ ಪ್ರಜ್ಞಾಶೂನ್ಯರಾಗುತ್ತಿದ್ದರು. ಆ ದಿನ ರಾಜೇಶ್ ತಂದೆಯ ಪಕ್ಕದಲ್ಲೇ ಕುಳಿತು ಅವರ ಕಳಹೀನವಾದ ಮುಖವನ್ನು ನೋಡುತ್ತಾ ತನ್ನಷ್ಟಕ್ಕೆ, ನನ್ನ ಅಪ್ಪಾಜಿಯ ಹಿತಕ್ಕಾಗಿ ನಾನೇನ್ ಬೇಕಾದ್ರೂ ಮಾಡುತ್ತೇನೆ. ಅವರ ಆಯ್ಕೆಯ ಹುಡುಗಿಯನ್ನೇ ನಾನು ಮದುವೆ ಆಗ್ಬೇಕಾದ್ರೆ ಹಾಗೇ ಆಗ್ಲಿ ಎಂದುಕೊಂಡ. ಬೆಂಗಳೂರು ಬಿಡುವ ಮುನ್ನ ರಾಜೇಶ್ ಶ್ರುತಿಗೆ ತನ್ನ ತಂದೆಯ ಆರೋಗ್ಯದ ಪರಿಸ್ಥಿತಿ ಕುರಿತು ವಿವರಿಸಿ ತಾನು ಮುಂಬೈಗೆ ಹೋದ ನಂತರ ಮತ್ತೆ ಕರೆ ಮಾಡುವುದಾಗಿ ತಿಳಿಸಿದ. ಅವಳು ಅವನ ಕರೆಗಾಗಿ 1 ವಾರ ಕಾದಳು. ಮತ್ತೆ ಅವನ ನಂಬರ್ಗೆ ಕರೆ ಮಾಡಲು ಪ್ರಯತ್ನಿಸಿದ್ರೂ ಸಂಪರ್ಕ ಸಾಧ್ಯವಾಗಲಿಲ್ಲ. ಅಪ್ಪಾಜಿಯೊಂದಿಗೆ ಬ್ಯುಸಿಯಾಗಿರ್ಬೇಕು ಎಂದುಕೊಂಡು ಶ್ರುತಿ ತನ್ನನ್ನು ಸಂತೈಸಿಕೊಂಡು ನಿತ್ಯ ಜೀವನಕ್ಕೆ ಮರಳಿದಳು. ದಿನಗಳು ಸರಿದಂತೆ ಅವಳಲ್ಲಿ ಚಿಂತೆ, ಆತಂಕ ಪ್ರಾರಂಭವಾದವು. ರಾಜೇಶ್ ಯಾಕೆ ನನಗಿಷ್ಟು ದಿನ ಕರೆ ಮಾಡಿಲ್ಲ? ಅವನಿಗೆ ಏನಾಯ್ತು? ಅವಳ ಕಣ್ಣಲ್ಲಿ ನೀರಾಡಿತು. ಅಂದೊಂದು ದಿನ ಮಧ್ಯಾಹ್ನ ಎಂದಿನಂತೆ ತನ್ನ ಮೇಲ್ ಬಾಕ್ಸ್ ನೋಡ್ತಾ ಇದ್ದಾಗ ರಾಜೇಶನ ಪತ್ರ ಅವಳಿಗಾಗಿ ಕಾಯುತ್ತಿತ್ತು. ಕೊನೆಗೂ ಅವನಿಗೆ ನನ್ನ ನೆನಪಾಯ್ತಲ್ಲ ಎಂದುಕೊಳ್ಳುತ್ತಾ ಖುಷಿಯಿಂದ ಪತ್ರವನ್ನು ಓದಿದಳು. ಅದರಲ್ಲಿ ಹೀಗೆ ಬರೆದಿತ್ತು. ಈ ಪತ್ರವನ್ನು ಓದಿದ ನಂತರ ನೀನು ಬಹಳ ನೊಂದುಕೊಳ್ಳುವೆ ಎಂದು ನನಗೆ ತಿಳಿದಿದೆ. ಆದರೆ ನಾನು ನಿನಗೆ ಪರಿಸ್ಥಿತಿಯನ್ನು ತಿಳಿಸಲೇಬೇಕಾಗಿದೆ. ನನ್ನ ಅಪ್ಪಾಜಿ ಅನಾರೋಗ್ಯದಿಂದಿದ್ದಾರೆ. ನನ್ನ ತಂದೆ ತಾಯಿಯ ಸಂತೋಷಕ್ಕಾಗಿ ಅವರು ನೋಡಿದ ಹುಡುಗಿಯನ್ನೇ ನಾನು ಮದುವೆ ಆಗಬೇಕಾಗಿದೆ. ನಿನ್ನ ಭಾವನೆಗಳನ್ನು ಘಾಸಿಗೊಳಿಸಿದ್ದಕ್ಕಾಗಿ ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸು. ಇಂತೆ ರಾಜೇಶ್. ಶ್ರುತಿಗೆ ವಿಷಯವನ್ನು ನಂಬುವುದೇ ಕಷ್ಟವಾಗಿತ್ತು. ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸಲಾಗದೆ ಅವಳು ಕುಸಿದು ಕುಳಿತಳು. 4 ವರ್ಷಗಳ ಕಾಲದ ನಮ್ಮ ಸ್ನೇಹವನ್ನು ರಾಜೇಶ್ ಇಷ್ಟು ಸುಲಭದಲ್ಲಿ ಮರೆಯಲು ಹೇಗೆ ಸಾಧ್ಯ? ನಾವೇನೆಲ್ಲ ಯೋಚಿಸಿದ್ದೆವೋ, ಏನೇನನ್ನು ಮಾತನಾಡಿದ್ದೆವೋ ಎಲ್ಲವೂ ಇದೀಗ ಕೇವಲ ಕನಸು ಎಂದುಕೊಳ್ಳುತ್ತಾ ತೇವಗೊಂಡಿದ್ದ ಕಣ್ಣುಗಳನ್ನು ಒರೆಸಿಕೊಂಡ್ಲು. ಇದಾದ ನಂತರ ಶ್ರುತಿ ಹೆಚ್ಚಿನ ಸಮಯವನ್ನು ತನ್ನ ಕೋಣೆಯಲ್ಲಿಯೇ ಕಳೆಯತೊಡಗಿದ್ಲು. ಆಗೆಲ್ಲ ತನ್ನ ರಾಜೇಶನ ಬಗ್ಗೆಯೇ ಸತತವಾಗಿ ಚಿಂತಿಸ್ತಾ ಇದ್ಲು. ಅವಳ ಈ ದುಃಖ, ಕಳಹೀನವಾದ ಮುಖಚರ್ಯೆಯನ್ನು ಕಂಡ ಅವಳ ತಾಯಿಗೆ ಕಳವಳವಾಯಿತು. ಆದರೆ ಆ ಕುರಿತು ಮಗಳೊಂದಿಗೆ ಪ್ರಸ್ತಾಪಿಸಲು ಹೋಗಲಿಲ್ಲ. ಒಮ್ಮೆ ಶ್ರುತಿ ತನ್ನ ಗೆಳತಿಯೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದದ್ದನ್ನು ಕೇಳಿಸಿಕೊಂಡ ನಂತರ ಅವರ ಸಂದೇಹ ಮತ್ತಷ್ಟು ಬಲವಾಯಿತು. ಶ್ರುತಿಗೆ ಎಷ್ಟು ಶೀಘ್ರವೋ ಅಷ್ಟು ಬೇಗ ಮದುವೆ ಮಾಡಬೇಕು ಎಂದುಕೊಂಡ ತಾಯಿ ಪತಿಯೊಂದಿಗೆ ನಾವು ನಮ್ಮ ಮಗಳಿಗೆ ಗಂಡನ್ನು ಹುಡುಕಲು ಪ್ರಾರಂಭಿಸಬೇಕು ಎಂದು ಹೇಳಿದ್ರು. ನಿನ್ಗ್ಯಾಕೆ ಅವಳನ್ನು ಇಷ್ಟು ಬೇಗ ಇಲ್ಲಿಂದ ಕಳಿಸುವ ಯೋಚನೆ ಬಂತು? ಓದುತ್ತಿದ್ದ ಪತ್ರಿಕೆಯನ್ನು ಬದಿಗಿಟ್ಟು ಅವರು ಕೇಳಿದ್ರು. ಇಂದಲ್ಲ ನಾಳೆ ಅವಳು ಗಂಡನ ಮನೆ ಸೇರ್ಲೇಬೇಕಾದವಳು. ಇದೀಗಷ್ಟೇ ಅವಳು MCA ಮುಗಿಸಿದ್ದಾಳೆ. ಸ್ವಲ್ಪ ಕಾಲ ಆರಾಮವಾಗಿರ್ಲಿ ಬಿಡು. ಕೆಲಸಕ್ಕೆ ಹೋಗ್ಬೇಕು ಅಂತ ಅನ್ಸಿದ್ರೆ ಅದಕ್ಕೂ ಸರಿ. ಉದ್ಯೋಗಕ್ಕೆ ಸೇರಿದರೆ ಸ್ವಲ್ಪ ಅನುಭವ ಸಿಗುತ್ತದೆ. ನಿಮಗೇನು ಸರಿ ಅನ್ಸುತ್ತೋ ಹಾಗೇ ಮಾಡಿ. ಆದ್ರೆ ಮುಂದೇನಾದ್ರೂ ಅವಾಂತರವಾದ್ರೆ ನನ್ನನ್ನು ದೂರಬೇಡಿ ಎಂದರು. ದಿನಗಳು ಸರಿದರೂ ಶ್ರುತಿಗೆ ರಾಜೇಶನ ನೆನಪನ್ನು ಪೂರ್ತಿಯಾಗಿ ಅಳಿಸಲು ಆಗ್ಲಿಲ್ಲ.
ತಾನೂ ಏನಾದರೂ ಉದ್ಯೋಗಕ್ಕೆ ಸೇರಿಕೊಂಡಲ್ಲಿ ಇದರಿಂದ ಹೊರಬರಬಹುದೇನೋ ಎಂದು ನಿರ್ಧರಿಸಿ ಉದ್ಯೋಗಕ್ಕಾಗಿ ಹಲವು ಕಡೆ ಪ್ರಯತ್ನ ಮಾಡಿದ್ಲು. ನಂತರ ಅವಳಿಗೆ ಹೈದರಾಬಾದ್ ಮೂಲದ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ದೊರಕಿತು. ಇದರಿಂದ ಅವಳ ತಂದೆ ಬಹಳ ಸಂತಸಗೊಂಡ್ರು. ತಂದೆ ಏನೋ ಮಗಳಿಗೆ ಕೆಲಸ ಸಿಕ್ಕಿದ್ದಕ್ಕೆ ಖುಷಿ ಪಟ್ರು. ಆದರೆ ತಾಯಿ, ನಾವು ನಿನಗೆ ಆದಷ್ಟು ಬೇಗ ಮದುವೆ ಮಾಡಲು ಯೋಚಿಸಿದ್ದೆವು. ನೀನೀಗ ಉದ್ಯೋಗಕ್ಕೆ ಸೇರಿ ಏನ್ ಮಾಡಬೇಕು ಅಂತ ಇದ್ದಿ, ಅದು ಬಹಳ ದೂರದಲ್ಲಿ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದರೆ ಶ್ರುತಿಯ ಹಠದ ಮಾತು, ಅವಳ ತಂದೆಯ ಪ್ರೋತ್ಸಾಹದ ಮುಂದೆ ತಾಯಿಯ ಆಗ್ರಹ ನಿಲ್ಲಲಿಲ್ಲ. ಕೆಲವು ಸಹೋದ್ಯೋಗಿಗಳ ನೆರವಿನಿಂದ ಶ್ರುತಿ ತನ್ನ ಆಫೀಸಿನ ಸನಿಹದಲ್ಲೇ ಒಂದು ಬಾಡಿಗೆ ಮನೆಯನ್ನು ಹಿಡಿದಳು. ಅವಳಲ್ಲಿದ್ದ ತಾಂತ್ರಿಕ ಜ್ಞಾನ, ಪ್ರಾಮಾಣಿಕತೆ, ಶ್ರದ್ಧೆ ಅವಳನ್ನು ವೃತ್ತಿ ಜೀವನದಲ್ಲಿ ಬೇಗನೆ ಮೇಲಿರುವಂತೆ ಮಾಡಿತು. ವರ್ಷ ಉರುಳಿದಂತೆ ಶ್ರುತಿ ತನ್ನ ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗೇರಿದ್ಲು. ಇನ್ನು ಕೆಲವೇ ದಿನಗಳಲ್ಲಿ ಶ್ರುತಿ ತನ್ನದೇ ಸ್ವಂತ ಮನೆಯೊಂದನ್ನು ಖರೀದಿಸಿದ್ಲು. ಅದರ ಗೃಹ ಪ್ರವೇಶಕ್ಕೆಂದು ತಂದೆ ತಾಯಿಯರನ್ನು ಕರೆಸಿಕೊಂಡ್ಲು. ಸಮಾರಂಭ ಸುಸೂತ್ರವಾಗಿ ಜರುಗಿತು. ಸಮಾರಂಭಕ್ಕೆ ಬಂದಿದ್ದ ಸಂಬಂಧಿಗಳು, ಸ್ನೇಹಿತರು ಹೊರಟು ಹೋದ ಮೇಲೆ ಶ್ರುತಿಯ ತಾಯಿ ಅವಳ ಬಳಿ ಕುಳಿತು ಪ್ರೀತಿಯಿಂದ, ನೀನೀಗ ಒಳ್ಳೆಯ ಉದ್ಯೋಗದಲ್ಲಿದ್ದೀಯ, ಸ್ವಂತ ಮನೆ, ಕಾರು ಎಲ್ಲವೂ ಇದೆ. ಇದೀಗಾದ್ರೂ ನಾವು ನಿನಗೊಂದು ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಬಹುದಲ್ವೇ ಕೇಳಿದರು. ಶ್ರುತಿ, ಅಮ್ಮ ಹೇಳುತ್ತಿರುವುದು ಸರಿಯಾಗಿದೆ. ಅವಳ ತಂದೆಯು ಸಮ್ಮತಿ ಸೂಚಿಸಿದ್ರು. ಆದರೆ ನನಗೀಗ್ಲೇ ಮದುವೆಯಾಗಲು ಇಷ್ಟ ಇಲ್ಲ ಅಪ್ಪಾಜಿ. ನಿನಗಾಗ್ಲೇ 30 ವರ್ಷವಾಗಿದೆ. ನೆನಪಿಟ್ಕೋ, ನಿನಗೆ ಒಳ್ಳೆಯ ಹುಡುಗ ಸಿಗ್ಬೇಕಾದ್ರೆ ಆದಷ್ಟು ಬೇಗನೆ ಮದುವೆಯಾಗಲು ನಿರ್ಧರಿಸು, ತಾಯಿ ಸಲಹೆ ಇತ್ತರು. ಶ್ರುತಿ ತಂದೆ ತಾಯಿ ತಾವು ಬೆಂಗಳೂರಿಗೆ ಹಿಂತಿರುಗಿದ ನಂತರ ಮಗಳಿಗಾಗಿ ಗಂಡನ್ನು ನೋಡಲು ಉಪಕ್ರಮಿಸಿದ್ರು. 1 ತಿಂಗಳಲ್ಲಿ ಕೆಲವು ಒಳ್ಳೆಯ ಸಂಬಂಧಗಳನ್ನು ಹುಡುಕಿ ಹುಡುಗರ ಫೋಟೋಗಳನ್ನು ಅವಳ ಒಪ್ಪಿಗೆಗೆಂದು ಕಳುಹಿಸಿದ್ರು. ಅದಕ್ಕೆ ಶ್ರುತಿ ಪ್ರತಿಕ್ರಿಯೆ ನೀಡದಿರುವುದನ್ನು ನೋಡಿದ ತಾಯಿ ನಿರಾಶೆಯಿಂದ ನೋಡಿದ್ರು. ಎಷ್ಟು ಒಳ್ಳೆಯ ಸಂಬಂಧಗಳು ಬಂದಿದ್ದವು, ಆದರೆ ಶ್ರುತಿ ಎಲ್ಲವನ್ನು ತಿರಸ್ಕರಿಸ್ತಾ ಇದ್ದಾಳೆ. ಅವಳೇನು ಅಂದ್ಕೊಂಡಿದ್ದಾಳೆ? ಯಾವುದಾದ್ರೂ ರಾಜ್ಕುಮಾರ ಬಂದು ತನ್ನನ್ನು ಒಪ್ಪಿಕೊಳ್ಳುತ್ತಾನೆ ಎಂದೇನಾದ್ರೂ ಅಂದುಕೊಂಡಿರುವಳೆ? ಮಡದಿಯ ಮಾತಿಗೆ ಶ್ರುತಿಯ ತಂದೆ ಮೌನ ತಳೆದ್ರು. ಕಾಲ ಯಾವುದೇ ಸೂಚನೆಯನ್ನು ನೀಡದೆ ಮುಂದೆ ಸಾಗುತ್ತಿತ್ತು. ಶ್ರುತಿ ಕೆಲಸ ಮಾಡುತ್ತಿದ್ದ ಸಂಸ್ಥೆಯಲ್ಲಿ ಓರ್ವ ಸಹೋದ್ಯೋಗಿ ರಾಜೀನಾಮೆ ನೀಡಿದ ಸಮಯದಲ್ಲಿ ಸುಮಾರು 2 ತಿಂಗಳ ಕಾಲ ಶ್ರುತಿಯೇ ಆ ಕೆಲಸವನ್ನು ನಿರ್ವಹಿಸಬೇಕಾಯಿತು. ತನ್ನ ಪಾಲಿನ ಕೆಲಸಗಳೊಂದಿಗೆ ಅದನ್ನು ತೂಗಿಸಿಕೊಂಡು ಹೋದ್ಲು. 2 ತಿಂಗಳ ಬಳಿಕ ಆ ಹುದ್ದೆಗೆ ಆನಂದ್ ಎನ್ನುವ ಸುರದ್ರೂಪಿ ಯುವಕನ ಸೇರ್ಪಡೆಯಾಯಿತು. ಇದರಿಂದ ಶ್ರುತಿಗೆ ಆನಂದವಾಯಿತು. ಇದುವರೆಗೂ ಮಾಡುತ್ತಿದ್ದ ಹೆಚ್ಚುವರಿ ಕೆಲಸಗಳನ್ನು ಆನಂದ್ ಮಾಡತೊಡಗಿದ. ಇಬ್ಬರು ಒಂದೇ ವಿಭಾಗದಲ್ಲಿದ್ದ ಕಾರಣ ಪ್ರತಿದಿನ ಪರಸ್ಪರ ಒಬ್ಬರನ್ನೊಬ್ಬರು ಸಂಧಿಸಬೇಕಾಗುತ್ತಿತ್ತು. ಒಮ್ಮೆ ಮರುದಿನದ ಮೀಟಿಂಗ್ ನಿಮಿತ್ತ ಹಿಂದಿನ ದಿನವೇ ಇಬ್ಬರು ತುರ್ತಾಗಿ ತಯಾರಿ ನಡೆಸಿದ್ದರು. ಈ ಕಾರಣಕ್ಕಾಗಿ ಕಚೇರಿ ಅವಧಿಗಿಂತ ಸ್ವಲ್ಪ ತಡವಾಗಿ ಹೊರಡಬೇಕಾಯಿತು. ಹೊರಗೆ ಸ್ವಲ್ಪ ಕತ್ತಲಿದೆ, ನೀವು ಬಯಸುವುದಾದ್ರೆ ನಾನು ನಿಮ್ಮ ಮನೆಯವರೆಗೆ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ, ಆನಂದ್ ಕೇಳಿದ. ಇಲ್ಲ, ನನ್ನ ಮನೆಗೆ ಕೇವಲ 10 ನಿಮಿಷಗಳಷ್ಟೇ. ನೀವೆಲ್ಲಿ ವಾಸವಿದ್ದೀರಿ ಎಂದಳು ಶ್ರುತಿ. ಇಲ್ಲೇ ಸಮೀಪದಲ್ಲಿ. ಸರಿ, ಹಾಗಾದ್ರೆ ನನ್ನ ಕಾರಿನಲ್ಲೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ, ಬನ್ನಿ ಎಂದು ಕರೆದ್ಲು ಶ್ರುತಿ. ನಿಮಗೇನೂ ಸಮಸ್ಯೆ ಇಲ್ಲದಿದ್ರೆ ಮಾತ್ರ. ಏನೇನೂ ಇಲ್ಲ. ದಿನ ಕಳೆದಂತೆಲ್ಲ ಆನಂದ್ ಶ್ರುತಿ ಪರಸ್ಪರ ಒಳ್ಳೆಯ ಸ್ನೇಹಿತರಾದರು. ಅದೊಂದು ದಿನ ಕೆಲಸದ ಬಳಿಕ ಇಬ್ಬರು ಹತ್ತಿರದ ರೆಸ್ಟೋರೆಂಟ್ಗೆ ಕಾಫಿಗಾಗಿ ಹೋದಾಗ ಆನಂದ್ ಶ್ರುತಿಯ ತಂದೆ ತಾಯಿಯ ಕುರಿತು ವಿಚಾರಿಸಿದ. ಅವರು ಚೆನ್ನಾಗಿದ್ದಾರೆ. ಈಗ ನಿಮ್ಮ ಬಗ್ಗೆ ಹೇಳಿ. ಮನೆಯಲ್ಲಿ ನನ್ನ ತಾಯಿ ಒಬ್ಬರೇ ಇರುವುದು. ಅವರು ನಮ್ಮೂರಿನ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಎಂದ ಆನಂದ್. ಶ್ರುತಿಯತ್ತ ನೋಡಿ ಸ್ವಲ್ಪ ಅನುಮಾನದಿಂದ ಕೇಳಿದ. ನಿಮ್ಮ ವೈಯಕ್ತಿಕ ವಿಚಾರದ ಕುರಿತಂತೆ ಒಂದು ಪ್ರಶ್ನೆ ಕೇಳಬಹುದೇ? ನೀವು ನೋಡಲು ಚೆನ್ನಾಗಿದ್ದೀರಿ, ಒಳ್ಳೆಯ ಶಿಕ್ಷಣ, ಚೆನ್ನಾಗಿರುವ ನೌಕರಿ ಎಲ್ಲ ಇದೆ. ನೀವೇನಾದ್ರೂ ಮದುವೆ ಆಗುವುದಾದ್ರೆ ಒಬ್ಬ ಒಳ್ಳೆಯ ವರ ಸಿಗುವುದೇನು ಕಷ್ಟ ಸಾಧ್ಯವಿಲ್ಲ ಎನ್ನುತ್ತಾ ಆನಂದ್ ಶ್ರುತಿಯತ್ತ ನೋಡಿದನು. ಈಗಾಗಲೇ ಆ ಪ್ರಯತ್ನ ಮಾಡಿದ್ದೇವೆ. ಮದುವೆ ಆಗ್ಬೇಕೆನ್ನುವ ಆಸೆ ಇಲ್ವೇ? ಅಂತ ಶ್ರುತಿ ರಾಗ ಹಾಡಿದಾಗ, ಸರಿ, ನಿಮಗೆ ಹೇಳೋದು ಇಷ್ಟವಿಲ್ಲವಾದಲ್ಲಿ ಬಿಡಿ. ಹಾಗೇನಿಲ್ಲ ಆನಂದ್, ನಾನು ಹಾಗೆ ಯೋಚಿಸ್ತಾ ಇದ್ದೆ, ಶ್ರುತಿ ಹಿಂಜರಿಕೆಯ ಸ್ವರದಲ್ಲಿ ಹೇಳಿತು. ಕೆಲವು ಕ್ಷಣಗಳ ಮೌನದ ಬಳಿಕ ಶ್ರುತಿ ತನ್ನ ಹಾಗೂ ರಾಜೇಶನ ಸಂಬಂಧದ ಕುರಿತು ವಿವರಿಸಿದ್ಲು. ರಾಜೇಶ್ ಕೆಲಸಕ್ಕಾಗಿ ಮುಂಬೈಗೆ ಹೋದದ್ದು, ಅವನ ತಂದೆ ತಾಯಿ ನೋಡಿದವಳೊಂದಿಗೆ ಮದುವೆಯಾದದ್ದು ಎಲ್ಲವನ್ನು ವಿವರಿಸಿದ ಶ್ರುತಿ ಒಮ್ಮೆ ನಿಡಿದಾಗಿ ಉಸಿರೆಳೆದುಕೊಂಡು, ಇದಾದ ಬಳಿಕ ನನ್ನ ತಂದೆ ಸಾಕಷ್ಟು ಒಳ್ಳೆಯ ಸಂಬಂಧಗಳನ್ನು ನೋಡಿದ್ದರು, ಆದರೆ ನನಗೆ ಯಾರೂ ಒಪ್ಪಿಗೆ ಎನಿಸಲಿಲ್ಲ ಎಂದಳು. ಅದೊಂದು ಘಟನೆಯಿಂದಾಗಿಯೇ? ಆನಂದ್ ಪ್ರಶ್ನಿಸಿದ. ಸ್ವಲ್ಪ ಹಾಗೆಯೇ. ಆನಂದ್ ತುಸು ಗಂಭೀರವಾಗಿ, ಅದೇನ್ ನಡೆಯಿತೋ ಅದರಲ್ಲಿ ನಿಮ್ ತಪ್ಪೇನೂ ಇಲ್ಲ.
ಮತ್ತೆ ಅದೇ ಹಳೆಯ ನೆನಪಿನಲ್ಲಿ ನಿಮ್ಮ ಜೀವನವನ್ನೇಕೆ ಹಾಳು ಮಾಡ್ಕೋತೀರಿ? ಅದೆಲ್ಲವನ್ನು ಮರೆತು ಆತ್ಮವಿಶ್ವಾಸ ಧೈರ್ಯದಿಂದ ಬದುಕಬಹುದಲ್ಲ. ಕ್ಷಣಕಾಲ ಅವನ ಮಾತುಗಳನ್ನೇ ಮೆಲುಕು ಹಾಕುತ್ತಿದ್ದ ಶ್ರುತಿ ನಂತರ ಕೇಳಿದ್ಲು, ನಿಮಗೇನಾದ್ರೂ ಇಂತಹ ಅನುಭವ ಆಗಿದ್ಯಾ ಹೇಳಿ? ಹೌದು ಎಂದು ಆನಂದ್ ಶುಷ್ಕ ನಗೆ ಬೀರುತ್ತಾ, ನನ್ನ ನೆರೆಮನೆಯಲ್ಲಿದ್ದ ಯುವತಿಯನ್ನು ಪ್ರೀತಿಸ್ತಾ ಇದ್ದೆ. ನಾವು ಆಗಾಗ ಭೇಟಿ ಆಗ್ತಾ ಇದ್ವು. ಆಗೆಲ್ಲ ನಾವು ನಮ್ಮ ಭವಿಷ್ಯದ ಬಗ್ಗೆ ಮಾತನಾಡುತ್ತಿದ್ದೆವು. ಆದರೆ ಅವಳ ತಂದೆ ತಾಯಿಯರಿಗೆ ತಮ್ಮ ಮಗಳು ಬೇರೆ ಜಾತಿಯ ಹುಡುಗನೊಂದಿಗೆ ಸಂಬಂಧ ಇಟ್ಕೊಂಡಿರೋದು ತಿಳಿಯಿತು. ಆಮೇಲೆ ನಾವೇನ್ ಮಾಡಬೇಕೆಂದು ನಿರ್ಧರಿಸುವುದಕ್ಕೂ ಮುನ್ನವೇ ಅವಳ ತಂದೆ ತಾಯಿ ಅವಳನ್ನು ಚಿಕ್ಕಮಗಳೂರಿನಲ್ಲಿರುವ ಅವರ ಸಂಬಂಧಿಕರ ಮನೆಗೆ ಕಳುಹಿಸಿದ್ರು. ಅದಾಗಿ 15 ದಿನಗಳಲ್ಲಿ ದುಬೈನಲ್ಲಿರುವ ಇಂಜಿನಿಯರ್ ಹುಡುಗನೊಂದಿಗೆ ಅವಳ ಮದುವೆಯೂ ಆಯಿತು. ಇಷ್ಟಾದ ಬಳಿಕ ನಾನಾಗಿರಲಿಲ್ಲ. ಇರೋ ಕೆಲಸ ಬಿಟ್ಟು ಅಲೆಯತೊಡಗಿದೆ. ಹಲವಾರು ದಿನಗಳ ನಂತರ ಒಮ್ಮೆ ಈ ಸಂಸ್ಥೆಯ ಜಾಹೀರಾತು ನೋಡಿ ಕೆಲಸಕ್ಕೆ ಅರ್ಜಿ ಹಾಕಿದೆ. ಮುಂದಿನದೆಲ್ಲ ನಿಮಗೆ ಗೊತ್ತಿದೆಯಲ್ಲ. ಇನ್ನೊಂದು ದುರಂತ ಪ್ರೇಮ ಕತೆ ಶ್ರುತಿ ಸಂಕೇತಿಸಿದ್ಲು. ಅಂದೊಂದು ದಿನ ಕಚೇರಿಯಲ್ಲಿ ಕೆಲಸದಲ್ಲಿರುವಾಗಲೇ ಶ್ರುತಿಗೆ ಸ್ವಲ್ಪ ಸುಸ್ತು ಎನಿಸತೊಡಗಿತು. ತಲೆ ಸುತ್ತುತ್ತಿರುವ ಅನುಭವವಾಗಲು ಪ್ರಾರಂಭಿಸಿತು. ಅವಳು ನೀರು ಕುಡಿಯುವ ಉದ್ದೇಶದಿಂದ ಕುರ್ಚಿಯಿಂದ ಎದ್ದು ಕೆಲವು ಹೆಜ್ಜೆ ಹಾಕುವಷ್ಟರಲ್ಲೇ ತಲೆ ಸುತ್ತಿ ಕೆಳಗೆ ಬಿದ್ದು ಬಿಟ್ಟಳು. ಅಷ್ಟರಲ್ಲಾಗಲೇ ಕಚೇರಿ ಅವಧಿ ಮುಗಿದಿದ್ದ ಕಾರಣ ಕೆಲವು ಅನಿವಾರ್ಯ ಕೆಲಸಗಳಿದ್ದರ ಹೊರತು ಹೆಚ್ಚಿನ ಸಿಬ್ಬಂದಿ ಇರಲಿಲ್ಲ. ಅದೃಷ್ಟವತ್ ಆನಂದ್ ಅದೇ ಕ್ಯಾಬಿನ್ ಮೂಲಕ ಹಾದು ಹೋಗುವ ಶ್ರುತಿ ಬಿದ್ದದ್ದನ್ನು ಕಂಡು ಕೂಡಲೇ ಇತರೆ ಸಹೋದ್ಯೋಗಿಗಳ ನೆರವಿನಿಂದ ಅವಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ. ಅವರ ಹೃದಯ ದುರ್ಬಲಗೊಂಡಿದೆ, ನಾಡಿ ಮಿಡಿತ ನಿಧಾನಗತಿಯಲ್ಲಿದೆ. ಅವರಿಗೀಗ ಸಂಪೂರ್ಣ ವಿಶ್ರಾಂತಿಯ ಅಗತ್ಯ ಇದೆ. ಶ್ರುತಿಯನ್ನು ಪರೀಕ್ಷಿಸಿದ್ದ ವೈದ್ಯರು ಹೇಳಿದ್ರು, ಆಕೆಯೊಬ್ಬರನ್ನೇ ಬಿಟ್ಟು ಎಲ್ಲಿಗೂ ಹೋಗಬೇಡಿ ಎಂದು ಸೇರಿಸಿದ ವೈದ್ಯರು ತಮ್ಮ ಕೋಣೆಯತ್ತ ತೆರಳಿದ್ರು. ಇಷ್ಟು ದೊಡ್ಡ ನಗರದಲ್ಲಿ ಈಕೆ ಒಂಟಿಯಾಗಿದ್ದಾರೆ, ಇವರಿಗೇನು ಸಹಾಯ ಬೇಕು, ನಾನೇ ನೋಡಿಕೊಳ್ಳುವೆ ಎಂದುಕೊಂಡ ಆನಂದ್ ಶ್ರುತಿಯ ಪಕ್ಕದಲ್ಲಿ ಕುರ್ಚಿ ಹಾಕಿಕೊಂಡು ಕುಳಿತ. ಮರುದಿನ ಶ್ರುತಿ ಕಣ್ಣು ತೆರೆದು ಒಮ್ಮೆ ಸುತ್ತಲೂ ತಿರುಗಿ ನೋಡಿ ತನ್ನ ಸನಿಹದಲ್ಲಿಯೇ ಕುಳಿತಿದ್ದ ಆನಂದ್ನನ್ನು ಕಂಡು ಅಚ್ಚರಿಯಿಂದ ಆನಂದ್ ಎಂದಳು. ಓ ಶ್ರುತಿ, ಈಗ ಹೇಗಿದ್ದೀರಿ? ಆನಂದ್ ಶ್ರುತಿ ಬಳಿ ಬಂದು ಕೇಳಿದ. ಆನಂದ್, ನನಗೇನಾಗಿದೆ? ನಾನ್ಯಾಕೆ ಇಲ್ಲಿದ್ದೀನಿ? ನೀವು ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದೀರಿ. ನಾನೇ ಆಸ್ಪತ್ರೆಗೆ ಸೇರಿಸಿದೆ. ನೀವು ಬಹಳ ಒತ್ತಡದಲ್ಲಿದ್ದೀರಿ. ಈಗ ಸ್ವಲ್ಪ ಆರಾಮವಾಗಿರಬಹುದು ಅಲ್ವಾ? ಚಿಂತಿಸಬೇಡಿ, ಆದಷ್ಟು ಬೇಗ ನೀವು ಗುಣಮುಖರಾಗ್ತೀರಾ. ನನಗಾಗಿ ನೀವು ರಜೆ ಹಾಕಿದ್ರಾ? ಅದರ ಬಗ್ಗೆ ಯೋಚಿಸಬೇಡಿ. ಥ್ಯಾಂಕ್ ಯು ಆನಂದ್, ನಿಮ್ಮ ಈ ಎಲ್ಲ ಸಹಾಯಕ್ಕೆ ಥ್ಯಾಂಕ್ಸ್. ನನಗೆ ನಿಮ್ಮ ಥ್ಯಾಂಕ್ಸ್ ಬೇಡ. ನೀವು ಮನೆಗೆ ಹೋದ ನಂತರ ನನಗೊಂದು ಒಳ್ಳೆಯ ಟ್ರೀಟ್ ಕೊಡಿಸ್ಬೇಕು. ಆನಂದ್ ನಗುತ್ತಾ ಹೇಳಿದ. ಓ ಹಾಗೇ ಆಗಲಿ. ಆನಂದ್ ಕೋಣೆಯಿಂದ ಹೊರಗಡೆ ಹೋದ ಬಳಿಕ, ಆನಂದ್ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ರು. ನನ್ನ ಬಳಿಯೇ ಇದ್ದರು. ಅವರು ನನ್ನನ್ನು ಬಿಟ್ಟು ಹೋಗಿದ್ದರೆ ನಾನು ಈ ಆಸ್ಪತ್ರೆಯಲ್ಲಿ ಒಂಟಿಯಾಗಿರುತ್ತಿದ್ದೆ ಎಂದು ಯೋಚಿಸಿದಳು ಶ್ರುತಿ. ವಾರ ಕಳೆಯಿತು. ಶ್ರುತಿ ತಾನು ಆನಂದ್ಗೆ ಮಾತು ಕೊಟ್ಟಂತೆಯೇ ವಿಶೇಷ ಭೋಜನ ತಯಾರಿಸಿ ಅವನನ್ನು ಆಮಂತ್ರಿಸಿದಳು. ಟೇಬಲ್ ಮೇಲಿನ ವೈವಿಧ್ಯಮಯ ತಿನಿಸುಗಳನ್ನು ಕಂಡು ಆನಂದ್ ನಿಜಕ್ಕೂ ಅಚ್ಚರಿಗೊಂಡ. ತಿನಿಸುಗಳ ಸುವಾಸನೆ ಇಡೀ ಕೋಣೆಯನ್ನು ಆವರಿಸಿತು. ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡ ಆನಂದ್, ನೀವಿದನ್ನು ತಯಾರಿಸಲು ಬಹಳ ಸಮಯವನ್ನು ಅಡುಗೆ ಮನೆಯಲ್ಲಿ ಕಳೆದಿರಬೇಕಲ್ವೇ ಎಂದ. ಕೆಲವೇ ಗಂಟೆಗಳಷ್ಟೇ. ನಿಮಗಿದು ಇಷ್ಟವಾಗುವುದೋ ಇಲ್ವೋ ಗೊತ್ತಿಲ್ಲ. ಶ್ರುತಿ ತಿನಿಸುಗಳನ್ನು ಬಡಿಸುತ್ತಾ, ಇವನ್ನು ಮೊದಲು ರುಚಿ ನೋಡಿ. ಕೆಲವು ಸಿಹಿ ತಿಂಡಿಗಳನ್ನು ತಿಂದ ನಂತರ ಆನಂದ್, ನೀವು ಕೇವಲ ಕಚೇರಿ ಕೆಲಸಗಳನ್ನಷ್ಟೇ ನಿಸ್ಸೀಮರಾಗಿದ್ದೀರಿ ಎಂದ್ಕೊಂಡಿದ್ದೆ. ಆದರೆ ಈಗ ನೀವೊಬ್ಬ ಒಳ್ಳೆಯ ಪಾಕ ಪ್ರವೀಣೆ ಎನ್ನುವುದು ತಿಳಿಯಿತು. ಆನಂದ್ ತನ್ನ ಮೆಚ್ಚುಗೆ ಸೂಚಿಸುತ್ತಾ, ನಮ್ಮ ತಾಯಿ ಕೂಡ ರುಚಿಯಾಗಿ ಅಡುಗೆ ಮಾಡ್ತಾರೆ. ನಿಮ್ಮ ಅಡುಗೆಯ ರುಚಿ ಅವರಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು ಆನಂದ್. ಇನ್ನೊಮ್ಮೆ ಶ್ರುತಿ ತನ್ನೊಂದಿಗೆ ರಾತ್ರಿಯ ಊಟಕ್ಕೆ ಆನಂದ್ನನ್ನು ಆಮಂತ್ರಿಸಿದ್ಲು. ರಾತ್ರಿಯ ಊಟಕ್ಕೂ ಮುನ್ನ ಕಾಫಿ ಹೀರುತ್ತಾ ಕೆಲವು ಸಮಯ ಮಾತುಕತೆ ನಡೆಸಿದ ಶ್ರುತಿ ಆನಂದ್ ಪರಸ್ಪರ ಇನ್ನಷ್ಟು ಹತ್ತಿರವಾದರು. ಈ ರೀತಿಯ ಆಮಂತ್ರಣಗಳು ಅವರಿಬ್ಬರ ನಡುವೆ ಆಗಾಗ ನಡೆಯಲು ಪ್ರಾರಂಭವಾಯಿತು. ಹಾಗೆ ಒಮ್ಮೆ ಊಟಕ್ಕೆ ಹೊರಗಡೆ ಹೋಗಿದ್ದರು. ಊಟವಾದ ಬಳಿಕ ಆನಂದ್ ತಾನು ಮನೆಗೆ ಮರಳುವ ಮುನ್ನ ಅವಳಿಗೆ, ಶ್ರುತಿ, ನಿಮ್ಮನ್ನು ಮದುವೆಯಾಗುವವರು ಇಡೀ ಜಗತ್ತಿನಲ್ಲಿ ಅತ್ಯಂತ ಸುಖಿಯಾಗಿರಬಲ್ಲರು ಎಂದ. ನಾನು ಚೆನ್ನಾಗಿ ಅಡುಗೆ ಮಾಡುತ್ತೇನೆ ಎನ್ನುವ ಕಾರಣಕ್ಕ? ಅಷ್ಟೇ ಅಲ್ಲ, ನಿಮ್ಮಲ್ಲಿ ಇನ್ನೂ ಕೆಲವು ವಿಶೇಷತೆಗಳಿವೆ. ಹೊಂದಾಣಿಕೆಯ ಸ್ವಭಾವ, ಅರ್ಥ ಮಾಡಿಕೊಳ್ಳುವ ಗುಣ, ತಾಳ್ಮೆ, ಈ ಎಲ್ಲವೂ ಒಂದು ಯಶಸ್ವಿ ದಾಂಪತ್ಯದಲ್ಲಿ ಇರಬೇಕಾದ ಅಂಶಗಳು. ಆನಂದ್ ಅವಳನ್ನು ಹೊಗಳಿದ. ಓ, ಇಷ್ಟೆಲ್ಲ ಹೊಗಳಿಕೆಯೇ? ಕೇವಲ ಹೊಗಳಿಕೆಯಲ್ಲ, ನನ್ನ ಮನಸ್ಸಿನ ಭಾವನೆಯನ್ನು ನಿಮ್ಮಂತಹ ಆತ್ಮೀಯ ಗೆಳತಿಗಾಗಿ ಮತ್ತೆ ಎನ್ನುತ್ತಾ ಶ್ರುತಿಯತ್ತ ಗಂಭೀರವಾಗಿ ನೋಡಿದ. ಮತ್ತೆ ಏನು?
ಶ್ರುತಿ ತಿರುಗಿ ಕೇಳುತ್ತಾ ಅವನಲ್ಲೇ ದೃಷ್ಟಿ ನೆಟ್ಟಳು. ಕ್ಷಣಕಾಲ ಇಬ್ಬರ ಕಣ್ಣುಗಳು ಒಂದಾದವು. ಶ್ರುತಿ ತಕ್ಷಣ ತನ್ನ ದೃಷ್ಟಿಯನ್ನು ತಗ್ಗಿಸಿದಳು. ಅವಳನ್ನೇ ನೋಡುತ್ತಿದ್ದ ಆನಂದ್ ಅವಳ ಹತ್ತಿರ ಸರಿದು, ಈ ಮೌನವೇ ಸಮ್ಮತಿ ಎಂದು ತಿಳಿಯಬಹುದೇ ಎಂದ. ಲಜ್ಜೆಯಿಂದ ನಗುತ್ತಾ ಹೌದು ಎಂಬಂತೆ ಶ್ರುತಿ ಉತ್ತರಿಸಿದ್ಲು. ಮುಂದೆ ಗುರು ಹಿರಿಯರ ಸಮ್ಮುಖದಲ್ಲಿ ಅವರಿಬ್ಬರ ಮದುವೆ ಅದ್ದೂರಿಯಾಗಿ ನಡೆಯಿತು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.